ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ಬಹಳ ಖುಷಿಯಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ಇಷ್ಟು ದಿನ ಪ್ರಧಾನಿ ನರೇಂದ್ರ ಮೋದಿ ಆಗಲಿ, BJP ಸರ್ಕಾರ ಆಗಲಿ ಬ್ಯಾಕ್ ಫುಟ್ನಲ್ಲಿದೆ. ಅವರು ಕೇವಲ ಡಿಫೆನ್ಸಿವ್ ಆಗಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ, ಸರ್ಕಾರದ ನೀತಿಗಳು ಬದಲಾಗಿದ್ದಾವೆ ಹೀಗಂತ ಅನ್ನಿಸ್ತಾ ಇತ್ತು. ನಾನು ಕೂಡ ನಿಮಗೆ ಹೇಳಿದ್ದೆ. ಆದರೆ ಈಗ ಮೋದಿ ದಿಢೀರಂತ ಫ್ರಂಟ್ ಫುಟ್ಗೆ ಬಂದು ಒಂದು ಸಿಕ್ಸರ್ ಬಾರಿಸಿದ್ದಾರೆ. ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದು 12 ವರ್ಷ ಕಂಪ್ಲೀಟ್ ಆಗಿ ಹೋಗಿದೆ. 12 ವರ್ಷದಿಂದ ಪ್ರಧಾನಮಂತ್ರಿಗಳಾಗಿದ್ದಾರೆ. ಗುಜರಾತ್ನಲ್ಲೂ ಕೂಡ ಬಹಳ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದರು. ಮೋದಿಯವರ ಅತಿ ದೊಡ್ಡ ಅಚೀವ್ಮೆಂಟ್ ಯಾವುದು? ಅವರೆಲ್ಲೇ ಸರ್ಕಾರ ಮಾಡಿದ್ರೂ ಕೂಡ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಬರೋದಿಲ್ಲ. ಕೇವಲ ಅವರ ವಿರುದ್ಧ ಮಾತ್ರ ಅಲ್ಲ, ಅವರ ಕ್ಯಾಬಿನೆಟ್ನ ಮಂತ್ರಿಯ ವಿರುದ್ಧವೂ ಕೂಡ ಒಂದು ಭ್ರಷ್ಟಾಚಾರದ ಆರೋಪ ಕೇಳೋದಕ್ಕೆ ಸಾಧ್ಯ ಆಗಿಲ್ಲ. ಮೋದಿ ಆ ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ, ನಾನೇ ಒಂದು ಸುದ್ದಿ ಕೇಳಿದ್ದೀನಿ. ಪ್ರಧಾನಮಂತ್ರಿಯವರ ಅತ್ಯಂತ ಆಪ್ತವಾಗಿದ್ದಂತಹ ಬಹಳ ದೊಡ್ಡ ಸಚಿವರೊಬ್ಬರ ಆಫೀಸ್ಗೆ ಒಬ್ಬ ಉದ್ಯಮಿ ಪದೇ ಪದೇ ಬಂದು ಹೋಗೋದಕ್ಕೆ ಶುರು ಮಾಡೋದ್ರಂತೆ. ಅದಾಗಿ ಕೆಲವೇ ದಿನಗಳಲ್ಲಿ ಆ ಪ್ರಭಾವಿ ಸಚಿವ ತನ್ನ ಹುದ್ದೆಯನ್ನು ಕಳ್ಕೊಂಡಿದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ರಿಷಫಲ್ ವೇಳೆ ಅವರನ್ನು ಹುದ್ದೆಯಿಂದ ತೆಗೆದುಹಾಕಲಾಯಿತು. ಇವತ್ತಿಗೂ ಕೂಡ ಅವರಿಗೆ ಪಕ್ಷದಲ್ಲಿ ಯಾವುದೇ ಹುದ್ದೆ ಸಿಗ್ತಾ ಇಲ್ಲ. ಅಂದರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಮೋದಿ ಅವರು ಸಣ್ಣ ವಿಚಾರವನ್ನು ಕೂಡ ಟಾಲರೇಟ್ ಮಾಡೋದಿಲ್ಲ. ಹೀಗಾಗಿ ವಿಪಕ್ಷಗಳಿಗೆ ಮೋದಿ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಬಿಡಿ, ಈ ಖರ್ಗೆ ಅವರೆಲ್ಲ ಹೋದಲ್ಲೆಲ್ಲ ಭಾಷಣ ಮಾಡ್ತಾ ಇರ್ತಾರೆ, ನಾನು ಇಂತಹ ಭ್ರಷ್ಟ ಸರ್ಕಾರವನ್ನೇ ನೋಡಿಲ್ಲ ಅಂತ. ಅದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು. ಆದರೆ ಪ್ರೂಫ್ ಕೊಟ್ಟು ಸರ್ಕಾರದ ವಿರುದ್ಧ ಒಂದು ಆರೋಪ ಮಾಡೋದಾಗ್ಲಿ, ಅದನ್ನು ಪ್ರೂವ್ ಮಾಡೋದಾಗ್ಲಿ ಎರಡೂ ಕೂಡ ಸಾಧ್ಯ ಆಗಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಪ್ರಧಾನಿಯವರ ವಿರುದ್ಧ ಪದೇ ಪದೇ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇತ್ತು. ಮೋದಿ ದುಡ್ಡು ನುಂಗಿದ್ದಾರೆ, ಜನರಿಂದ ಅಲ್ಲ ಹಣ ವಸೂಲಿ ಮಾಡಿಕೊಂಡು ತನ್ನ ಮೋಜು ಮಸ್ತಿಗೆ ಬಳಸ್ತಾ ಇದ್ದಾರೋ ಅಥವಾ ಪಕ್ಷದ ಚಟುವಟಿಕೆಗಳಿಗೆ ಬಳಸ್ತಾ ಇದ್ದಾರೋ, ಇದ್ರ ಬಗ್ಗೆ ಯಾವುದೇ ಪಾರದರ್ಶಕತೆ ಇಲ್ಲ, ಇದೊಂದು ದೊಡ್ಡ ಭ್ರಷ್ಟಾಚಾರ ಹೀಗಂತ ಕೆಲವರು ಆರೋಪ ಮಾಡ್ತಾ ಇದ್ರು. ಅದು ಯಾವ ವಿಚಾರದಲ್ಲಿ ಕೇಳಿದ್ರೆ, PM ಕೇರ್ ಫಂಡ್ ವಿಚಾರದಲ್ಲಿ. ಮಿತ್ರರೇ, ಈಗ ಆ ವಿಚಾರವನ್ನು ಕೂಡ ಪ್ರಧಾನಿ ದೇಶದ ಮುಂದೆ ಬಟಾ ಬಯಲು ಮಾಡಿದ್ದಾರೆ. ವಿಪಕ್ಷಗಳ ಕೈಲಿದ್ದಂತಹ ಒಂದು ಸಣ್ಣ ಅಸ್ತ್ರವನ್ನು ಕೂಡ ಮೋದಿ ಕಿತ್ಕೊಂಡಿದ್ದಾರೆ. PM ಕೇರ್ ಫಂಡ್ನ ಪೈಸೆಯನ್ನು ಕೂಡ ದೇಶದ ಜನರಿಗೆ ಲೆಕ್ಕ ಒದಗಿಸಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನೀವೇನಾದ್ರೂ ಮೋದಿಯ ಅಭಿಮಾನಿ ಆಗಿದ್ರೆ ನಿಮ್ಮ ಅಭಿಮಾನ ಇನ್ನೂ 10 ಪಟ್ಟು ಜಾಸ್ತಿ ಆಗತ್ತೆ. ಅಥವಾ ಮೋದಿಯನ್ನ ನೀವು ಹೇಟ್ ಮಾಡುವವರಾಗಿದ್ರೂ ಕೂಡ ಕೆಲ ದಿನಗಳಾದ್ರೂ ಕೂಡ ಮೋದಿಯನ್ನ ಹೇಟ್ ಮಾಡೋದು ಬಿಡಬೇಕಾಗತ್ತೆ. ಅದೇನು ಎತ್ತ ವಿವರಿಸ್ತೀನಿ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. PM ಕೇರ್ ಫಂಡ್, ಇತ್ತೀಚೆಗೆ ವಿಪಕ್ಷಗಳು ಇದನ್ನು ಪದೇ ಪದೇ ಮೋದಿಯವರ ವಿರುದ್ಧ ಅಸ್ತ್ರದಂತೆ ಬಳಸ್ತಾ ಇದ್ವು. ಯಾಕೆ ಕೇಳಿದ್ರೆ, ಈ PM ಕೇರ್ ಫಂಡ್ ಇದೆಯಲ್ಲ, ಅದರ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರು. ಹಾಗೆ ಹೇಳೋಕೆ ಹೋದ್ರೆ ಅದನ್ನು ಹುಟ್ಟು ಹಾಕಿದ್ದೇ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದು ಮೋದಿಯವರ ಕನಸಿನ ಕೂಸು. ದೇಶಕ್ಕೆ ಸಂಕಷ್ಟ ಬಂದಾಗ ಸಹಾಯ ಮಾಡೋದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಮೋದಿ ಆ ಫಂಡ್ ರೈಸ್ ಮಾಡಿದ್ರು. ಆದ್ರೆ ಅದನ್ನೇ ಇಟ್ಕೊಂಡು ಕೆಲವರು ಮೋದಿಯ ವಿರುದ್ಧ ಆರೋಪ ಮಾಡ್ತಾ ಇದ್ರು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ PM ಕೇರ್ ಫಂಡ್ ಇದೆಯಲ್ಲ, ಇದು RTI ವ್ಯಾಪ್ತಿಗೆ ಬಂದಿರಲಿಲ್ಲ. ಇಲ್ಲಿ ಎಷ್ಟು ಹಣ ಬಂದಿದೆ, ಯಾವುದು ಖರ್ಚಾಗಿದೆ, ಯಾಕೋಸ್ಕರವಾಗಿ ಖರ್ಚು ಮಾಡಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ, ಇದು ಯಾವುದರ ಬಗ್ಗೆಯೂ ಕೂಡ ಮಾಹಿತಿ ಇರಲಿಲ್ಲ. ಹೀಗಾಗಿ ಸಾವಿರಾರು ಕೋಟಿ ಫಂಡ್ ರೈಸ್ ಮಾಡಿಬಿಟ್ಟು ಮೋದಿ ಎಲ್ಲದನ್ನ ನುಂಗಿ ನೀರು ಕುಡಿದಿದ್ದಾರೆ ಅನ್ನುವ ರೀತಿಯಲ್ಲಿ ಕೆಲವರು ಆರೋಪ ಮಾಡ್ತಾ ಇದ್ರು. ಆದರೂ ಸಹ ಈ PM ಕೇರ್ ಫಂಡ್ ವಿಚಾರದಲ್ಲಿ ಯಾವುದೇ ದಾಖಲೆಗಳನ್ನು ಬಹಿರಂಗಗೊಳಿಸಿರಲಿಲ್ಲ. ಹಾಗೆ ನೋಡೋದಕ್ಕೆ ಹೋದ್ರೆ ಪ್ರಧಾನಮಂತ್ರಿಗಳು ಈ ವಿಚಾರದಲ್ಲಿ ಯಾವುದೇ ದಾಖಲೆಯನ್ನ ಯಾರಿಗೂ ಕೊಡಬೇಕಾಗಿರಲಿಲ್ಲ. ಅದು ಯಾಕೆ ಅಂತ ನಿಮ್ಗೆ ಅರ್ಥ ಆಗಬೇಕಾದ್ರೆ, ಈ PM ಕೇರ್ ಫಂಡ್ ಯಾಕೋಸ್ಕರವಾಗಿ ರೈಸ್ ಮಾಡಿದ್ರು, ಅದರ ಉದ್ದೇಶ ಏನು, ಯಾರು ಹಣ ಕೊಟ್ಟಿದ್ದು, ಇದೆಲ್ಲದನ್ನ ನೀವು ತಿಳ್ಕೊಂಡ್ರೆ ಈ ವಿಚಾರ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. 2020-21 ಈ ದೇಶ ಅತ್ಯಂತ ಕಷ್ಟ ಅನುಭವಿಸಿದಂತಹ ವರ್ಷ. ಯಾಕೆ ಅಂತ ನಿಮ್ಗೆಲ್ಲ ಗೊತ್ತು. ಪ್ರತಿಯೊಬ್ಬರೂ ಕೂಡ ಆ ಕಷ್ಟವನ್ನ ಅನುಭವಿಸಿದ್ರಿ, ಕಣ್ಣಾರೆ ಕಂಡಿದ್ರಿ. ಕೋವಿಡ್ ಇಡೀ ದೇಶವನ್ನ ಆವರಿಸಿತ್ತು. ಜನ ಕಣ್ಣ ಮುಂದೆಯೇ ಸತ್ತು ಹೋಗ್ತಾ ಇದ್ರು. ಬಂಧು ಮಿತ್ರರೆಲ್ಲರೂ ಕೂಡ ಇದರಿಂದ ಕಷ್ಟಕ್ಕೊಳಗಾಗಿದ್ರು. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಮೈನ್ ಸ್ಟ್ರೀಮ್ ಮೀಡಿಯಾದವರೆಗೂ ಕೂಡ ಕೋವಿಡ್ ಬಿಟ್ರೆ ಈ ದೇಶದಲ್ಲಿ ಬೇರೆ ಏನೂ ಚರ್ಚೆ ಆಗ್ತಾ ಇರಲಿಲ್ಲ. ಕೆಲವರಂತೂ ಬಹಳ ನಿರಾಸೆಯಿಂದ ಮಾತನಾಡ್ತಾ ಇದ್ರು. ಇಡೀ ದೇಶವೇ ಮುಳುಗೋಗ್ಬಿಡ್ತು, ಲಕ್ಷಾಂತರ ಜನ ಸತ್ತು ಹೋಗ್ತಾರೆ, ಲಕ್ಷಾಂತರ ಜನರು ಮನೆ ಮಠ ಕಳೆದುಕೊಳ್ತಾರೆ, ದೇಶದಲ್ಲಿ ಒಂದು ಬಹಳ ದೊಡ್ಡ ಎಮರ್ಜೆನ್ಸಿ ಕ್ರಿಯೇಟ್ ಆಗ್ಬಿಡುತ್ತೆ, ಇದರಿಂದ ಭಾರತ ಪಾರಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಕೋವಿಡ್ ಆರ್ಥಿಕವಾಗಿಯೂ ನಷ್ಟ ಮಾಡಿತ್ತು, ಜೊತೆಗೆ ಒಂದು ಹೆಲ್ತ್ ಎಮರ್ಜೆನ್ಸಿಯನ್ನು ಕೂಡ ಕ್ರಿಯೇಟ್ ಮಾಡಿತ್ತು. ಸಹಜವಾಗಿ ಕೋವಿಡ್ ಇದೆಯಲ್ಲ, ಇದು ಸರ್ಕಾರಕ್ಕೂ ಕೂಡ ಹೊಸತು. ಇದನ್ನು ಎದುರಿಸಿದಂತಹ ಅನುಭವ ಯಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಭಾರತ ಅಂತಲ್ಲ, ಇಡೀ ವಿಶ್ವದಲ್ಲೇ ಇರೋದಿಲ್ಲ. ಹೀಗಾಗಿ ದೇಶ ಆಳುವವರಿಗೂ ಕೂಡ ಹೊಸ ಹೊಸ ಚಾಲೆಂಜ್ಗಳು ಎದುರಾದವು. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅನ್ನಿಸ್ತು, ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಬೇಕಾಗುತ್ತೆ. ಜನರಿಂದ ಒಂದು ಫಂಡ್ ರೈಸ್ ಮಾಡಿ, ಯಾರು ಕಷ್ಟದಲ್ಲಿದ್ದಾರೋ ಅಥವಾ ಜನರಿಗೆ ಯಾವುದರ ಅವಶ್ಯಕತೆ ಇದೆಯೋ ಅದಕ್ಕೆ ಸಹಾಯ ಮಾಡೋದಕ್ಕೆ ಒಂದು ಫಂಡ್ ಇರಬೇಕು ಹೀಗಂತ ಒಂದು ಯೋಚನೆ ಮಾಡ್ತಾರೆ.
ಯಾಕೆ ಹಾಗೆ ಅನ್ನಿಸ್ತು ಕೇಳಿದ್ರೆ, ದೇಶದಲ್ಲಿ ವೆಂಟಿಲೇಟರ್ಗಳ ಸಮಸ್ಯೆ ಉಂಟಾಯಿತು, ಆಕ್ಸಿಜನ್ ಕೊರತೆ ಉಂಟಾಯಿತು. ಆ ಸಂದರ್ಭದಲ್ಲಿ ಕೆಲವರು ಆ ಸಮಸ್ಯೆ ನೀಗಿಸೋದಕ್ಕೋಸ್ಕರವಾಗಿ ಫಂಡ್ ಮಾಡೋದಕ್ಕೆ ರೆಡಿ ಇದ್ರು. ಯಾರಿಗೆ ಫಂಡ್ ಮಾಡಬೇಕು, ಹೇಗೆ ಫಂಡ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೊಂದು ವೇದಿಕೆ ಬೇಕಾಗಿತ್ತಲ್ಲ, ಅದನ್ನು ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ಈ PM ಕೇರ್ ಫಂಡ್ ಅನ್ನು ಸ್ಥಾಪನೆ ಮಾಡಲಾಯಿತು. ಅದರ ನೇತೃತ್ವವನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ವಹಿಸಿಕೊಂಡ್ರು. 2020 ಮಾರ್ಚ್ 27ನೇ ತಾರೀಕು PM ಕೇರ್ ಫಂಡ್ ಸ್ಥಾಪನೆ ಆಯಿತು. ಇದರ ಪದನಿಮಿತ್ತ ಅಧ್ಯಕ್ಷರಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ತಾರೆ. ಹಾಗೆ ಟ್ರಸ್ಟಿಯಾಗಿ ರಕ್ಷಣಾ ಸಚಿವರು ಮತ್ತು ಹಣಕಾಸು ಸಚಿವರು ಇರ್ತಾರೆ. ಇಲ್ಲಿ ಪ್ರಮುಖವಾದಂತಹ ಕೆಲ ಅಂಶಗಳನ್ನು ನೀವು ಗಮನಿಸಬೇಕು. ಮೊದಲನೇದಾಗಿ, ಇದು ಫಂಡ್ ರೈಸ್ ಮಾಡಿದ್ದು. ಒಂದು ಅಕೌಂಟ್ ನಂಬರ್ ಕೊಟ್ಬಿಟ್ಟು ನಾವಿದನ್ನ ದೇಶದ ಎಮರ್ಜೆನ್ಸಿಗಾಗಿ ಬಳಸ್ತೀವಿ, ಅದು ಕೋವಿಡ್ ಇರಬಹುದು, ಮುಂದೆ ಯಾವತ್ತೋ ಸುನಾಮಿ ಬರಬಹುದು, ಇನ್ನೇನೋ ದೊಡ್ಡ ಅನಾಹುತ ಸಂಭವಿಸಬಹುದು, ಅಂತಹ ಎಮರ್ಜೆನ್ಸಿ ಸಿಚುವೇಶನ್ ನಿಭಾಯಿಸೋದಕ್ಕೋಸ್ಕರವಾಗಿ ಈ ಹಣ ಬಳಸ್ತೀವಿ ಹೀಗಂತ ಹೇಳ್ಬಿಟ್ಟು ಜನರಿಂದ ಫಂಡ್ ರೈಸ್ ಮಾಡಿರೋದು. ಇದಕ್ಕೆ ನಾನು ಹಣ ಕೊಡಬಹುದು, ನೀವು ಹಣ ಕೊಡಬಹುದು, ದೇಶದ ಯಾವ ವ್ಯಕ್ತಿ ಬೇಕಾದರೂ ಹಣ ಕೊಡಬಹುದು, ವಿದೇಶದ ಪ್ರಜೆ ಬೇಕಾದರೂ ಹಣ ಕೊಡಬಹುದು. ಎರಡನೇದಾಗಿ, ಇದಕ್ಕೆ ಸರ್ಕಾರದಿಂದ ಯಾವುದೇ ನೆರವಿಲ್ಲ, ಬಜೆಟ್ ಅಲೋಕೇಶನ್ ಆಗೋದಿಲ್ಲ. ಈಗ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡ್ತಾರಲ್ಲ, ಆಗ PM ಕೇರ್ ಫಂಡ್ಗೆ ಅಂತ ಹೇಳ್ಬಿಟ್ಟು 1000 ಕೋಟಿ 2000 ಕೋಟಿ ಅಂತ ಮೀಸಲಿಡೋದಿಲ್ಲ. ಸರ್ಕಾರದ ಹಣ ಅಂದರೆ ಟ್ಯಾಕ್ಸ್ ಪೇಯರ್ಸ್ ಮನಿ, ಇದಕ್ಕೆ ಒಂದು ಪೈಸೆಯೂ ಕೂಡ ವಿನಿಯೋಗ ಆಗಿಲ್ಲ. ಎರಡನೇದಾಗಿ, ಈ PM ಕೇರ್ ಫಂಡ್ ಇದೆಯಲ್ಲ, ಇದನ್ನು ಹುಟ್ಟು ಹಾಕಿದ್ದು ಪ್ರಧಾನಿ, ಕಲ್ಪನೆಯೂ ಪ್ರಧಾನಿಯದ್ದೇ. ಆದರೆ ಇಲ್ಲಿ ಮೋದಿಯಾಗಿ ಅವರು ಅಧ್ಯಕ್ಷರಾಗಿಲ್ಲ, ಪ್ರೈಮ್ ಮಿನಿಸ್ಟರ್ ಆಗಿ ಅಧ್ಯಕ್ಷರಾಗಿದ್ದಾರೆ. ಅದರಲ್ಲೇನಪ್ಪ ದೊಡ್ಡ ವಿಚಾರ? ಮೋದಿ ಅಧ್ಯಕ್ಷರಾದರೂ ಕೂಡ ಅವರೇ ಆಗಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷರು ಅಂತಾದರೂ ಕೂಡ ಅವರೇ ಇರ್ತಾರೆ. ಅದರಲ್ಲಿ ಹೇಳ್ಕೊಳ್ಳುವಂತಹ ದೊಡ್ಡ ವಿಚಾರ ಏನಿದೆ ಅಂತ ನಿಮ್ಗೆ ಅನ್ನಿಸಬಹುದು. ಆದರೆ ಅಲ್ಲೇ ಇರುವಂತಹದ್ದು ಬಹಳ ಪ್ರಾಮುಖ್ಯವಾದಂತಹ ವಿಚಾರ, ನಾವು ನೀವು ಗಮನಿಸಬೇಕಾದಂತಹ ವಿಚಾರ. ಅದೇನು ಕೇಳಿದ್ರೆ, ನರೇಂದ್ರ ಮೋದಿ ಅವರು ಇದರ ಅಧ್ಯಕ್ಷರಾಗಿದ್ರೆ ನಾಳೆ ದಿನ ಅವರು ಪ್ರಧಾನಿ ಹುದ್ದೆಯಿಂದ ಇಳಿಬಹುದು. ಆಗ್ಲೂ ಸಹ ಅವರು ಆ ಟ್ರಸ್ಟ್ ನ ಅಧ್ಯಕ್ಷರಾಗಿ ಮುಂದುವರಿಬಹುದಿತ್ತು. ನಾನೇ ಸ್ಥಾಪನೆ ಮಾಡಿದಂತಹ ಟ್ರಸ್ಟ್, ನನ್ನ ನಂಬಿಕೆ ಮೇಲೆ ಜನ ದುಡ್ಡು ಕೊಟ್ಟಿದ್ದಾರೆ, ನಾನು ಬೇಕಾಗಿದ್ದಕ್ಕೆ ಬಳಸ್ತೀನಪ್ಪ ಹೀಗಂತ ಅವರು ಮುಂದುವರಿಬಹುದಿತ್ತು. ಆದರೆ ಪ್ರೈಮ್ ಮಿನಿಸ್ಟರ್ ಆ ರೀತಿಯಾಗಿ ಇದನ್ನ ಮಾಡಲಿಲ್ಲ. ಈ ಟ್ರಸ್ಟ್ ಅನ್ನ ಯಾವ ರೀತಿಯಾಗಿ ರೂಪಿಸಲಾಗಿದೆ ಅಂತಂದ್ರೆ, ಇದಕ್ಕೆ ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ. ಅಂದ್ರೆ ಮೋದಿ ಇದ್ರೆ ಮೋದಿ, ನಾಳೆ ರಾಹುಲ್ ಗಾಂಧಿ ಅಪ್ಪಿತಪ್ಪಿ ಈ ದೇಶದ ಪ್ರಧಾನಿ ಆದ್ರೆ ಅವರು ನರೇಂದ್ರ ಮೋದಿ ಅವರು ಸ್ಥಾಪನೆ ಮಾಡಿದಂತಹ ಈ PM ಕೇರ್ ಫಂಡ್ಗೆ ಅಧ್ಯಕ್ಷರಾಗ್ತಾರೆ. ಸೂಕ್ಷ್ಮವಾಗಿ ಗಮನಿಸಿ, ಒಬ್ಬ ನಿಸ್ವಾರ್ಥ ವ್ಯಕ್ತಿ ಮಾತ್ರ ಹೀಗೆ ಮಾಡೋದಕ್ಕೆ ಸಾಧ್ಯ. ಇಷ್ಟೆಲ್ಲ ಮಾಡಿದ್ರೂ ಕೂಡ ವಿಪಕ್ಷಗಳು ಆರೋಪ ಮಾಡೋದಕ್ಕೆ ಶುರು ಮಾಡಿದ್ವು. PM ಕೇರ್ ಫಂಡ್ ಏನಾಯ್ತು, ಅದರಲ್ಲಿ ಎಷ್ಟು ಹಣ ಬಂದಿದೆ, ಎಷ್ಟು ಖರ್ಚು ಮಾಡಿದ್ದಾರೆ, ಮೋದಿ ಏನ್ ಮಾಡ್ತಾ ಇದ್ದಾರೆ, ಹೀಗೆ ಆಳಿಗೊಂದೊಂದು ಕಲ್ಲು ಹೊಡೆಯೋದಕ್ಕೆ ಶುರು ಮಾಡಿದ್ರು. ಯಾಕೆ ಕೇಳಿದ್ರೆ, ಈ PM ಕೇರ್ ಫಂಡ್ ಇದೆಯಲ್ಲ, ಇದು RTI ವ್ಯಾಪ್ತಿಗೆ ಒಳಪಟ್ಟಿರಲಿಲ್ಲ. ಯಾರೋ ಒಂದು 20 ರೂಪಾಯಿ ಖರ್ಚು ಮಾಡಿಬಿಟ್ಟು RTI ಹಾಕ್ಬಿಟ್ಟು ಮಾಹಿತಿ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ಖಾಸಗಿ ಟ್ರಸ್ಟ್ ಅನ್ನ ನೀವು RTI ವ್ಯಾಪ್ತಿಗೆ ತರೋದಕ್ಕೆ ಸಾಧ್ಯವಾ? ಇದೇ ಒಂದು ಕಾರಣಕ್ಕೋಸ್ಕರವಾಗಿ ಇದನ್ನು ಹೊರಗಿಡಲಾಗಿತ್ತು. ಇದರ ಲೆಕ್ಕಾಚಾರ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಇದನ್ನೇ ಇಟ್ಕೊಂಡು ಪ್ರೈಮ್ ಮಿನಿಸ್ಟರ್ ಬಗ್ಗೆ ಪ್ರತಿನಿತ್ಯ ಇವರು ಹೋದಲ್ಲಿ ಬಂದಲ್ಲಿ ಆರೋಪ ಮಾಡ್ತಾ ಇದ್ರು. ಬಹಳ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ಒಂದು ಸುಳ್ಳನ್ನ ನೀವು ಪದೇ ಪದೇ ಹೇಳಿ, ಅಂದ್ರೆ ಒಂದು 10-20 ಸಲ ಹೇಳಿ, ಅದೇ ಸತ್ಯ ಅನ್ನುವ ರೀತಿಯಲ್ಲಿ ನಿಮಗೆ ಕೇಳಿಸೋದಕ್ಕೆ ಶುರುವಾಗುತ್ತೆ. ಈ PM ಕೇರ್ ಫಂಡ್ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಾ ಇತ್ತು. ಪ್ರಧಾನಿಯವರನ್ನ ಬೆಂಬಲಿಸುವವರೇ ಕೇಳ್ತಾ ಇದ್ರು, ಮೋದಿ ಸತ್ಯ ಹೇಳ್ಬಿಡ್ಲಿ, ಅದೇನಿದೆ ಲೆಕ್ಕ ಕೊಟ್ಬಿಡ್ಲಿ, ಅವಾಗ ಇವರು ಆರೋಪ ಮಾಡೋದಾದ್ರೂ ನಿಲ್ಲುತ್ತಲ್ಲ, ಸುಮ್ಮನೆ ಯಾಕೆ ಅವರಿಗೆ ಅಸ್ತ್ರ ಕೊಡ್ತಾ ಇದ್ದಾರೆ ಹೀಗಂತ ಮೋದಿ ಬೆಂಬಲಿಗರಿಗೆ ಅನಿಸೋದಕ್ಕೆ ಶುರುವಾಗಿತ್ತು. ಆದ್ರೆ ಅಂತಿಮವಾಗಿ PM ಕೇರ್ ಫಂಡ್ ನ ಇಂಚಿಂಚು ಲೆಕ್ಕವನ್ನ ಪ್ರಧಾನಿ ಕಚೇರಿ ಹೊರಗೆಡವಿದೆ. ಎಷ್ಟು ಹಣ ಇದೆ, ಎಲ್ಲಿಟ್ಟಿದೀವಿ, ಯಾವ್ಯಾವ ವರ್ಷ ಎಷ್ಟೆಷ್ಟು ಬಂದಿದೆ, ಈಗ ಎಷ್ಟು ಬರ್ತಾ ಇದೆ, ಎಷ್ಟು ಖರ್ಚು ಮಾಡಿದೀವಿ, ಎಲ್ಲಿ ಹೂಡಿಕೆ ಮಾಡಿದೀವಿ, ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ, ಯಾವ ರೀತಿಯಾಗಿ ಅದನ್ನು ಬೆಳೆಸಲಾಗ್ತಾ ಇದೆ, ಪ್ರತಿ ಒಂದರ ಆಡಿಟ್ ರಿಪೋರ್ಟ್ ಅನ್ನ ಬಹಿರಂಗಗೊಳಿಸಲಾಗಿದೆ. ಮಿತ್ರರೇ, ಇಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಅಂಶಗಳಿದಾವೆ. ಸದ್ಯ ಈಗ ಹೊರಬಂದಂತಹ ಆಡಿಟ್ ರಿಪೋರ್ಟ್ ಪ್ರಕಾರ PM ಕೇರ್ ಫಂಡ್ ನಲ್ಲಿ ಒಟ್ಟು 8,452 ಕೋಟಿ ರೂಪಾಯಿ ಇದೆ. ನಾನು ಹೇಳ್ತಾ ಇದ್ದೀನಿ, ಇದೆಲ್ಲವೂ ಕೂಡ ಮೋದಿ ಅವರನ್ನ ನಂಬಿ ಮೋದಿ ಅಭಿಮಾನಿಗಳು ಕೊಟ್ಟಂತಹದ್ದು. ಯಾಕೆ ಮಾತು ಹೇಳದೆ ಅಂತ ಮುಂದೆ ವಿವರಣೆ ಕೊಡ್ತೀನಿ. ಒಟ್ಟು 8,452 ಕೋಟಿ ರೂಪಾಯಿ ಇದೆಯಲ್ಲ, ಇದರಲ್ಲಿ 7,846 ಕೋಟಿಯನ್ನ ಫಿಕ್ಸೆಡ್ ಡೆಪಾಸಿಟ್ ರೂಪದಲ್ಲಿಟ್ಟಿದ್ದಾರೆ, FD ಮಾಡಿ ಇಟ್ಬಿಟ್ಟಿದ್ದಾರೆ. 605 ಕೋಟಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿದೆ. ಈ 7,846 ಕೋಟಿಯನ್ನ FD ಮಾಡಿಟ್ಟಿದಾರಲ್ಲ, ಅದಕ್ಕೆ 605 ಕೋಟಿ ರೂಪಾಯಿ ಬಡ್ಡಿ ಬರ್ತಾ ಇದೆ. ಸದ್ಯ ಜನ ದೇಣಿಗೆ ಕೊಡ್ಲಿ ಬಿಡ್ಲಿ, PM ಕೇರ್ ಫಂಡ್ ಇದೆಯಲ್ಲ, ಇದು ಬೆಳೀತಾನೆ ಹೋಗ್ತಾ ಇದೆ. ಯಾವ್ಯಾವ ವರ್ಷ ಎಷ್ಟೆಷ್ಟು ಹಣ ಬಂದಿದೆ ಅನ್ನೋದಕ್ಕೂ ಕೂಡ ಲೆಕ್ಕ ಕೊಡಲಾಗಿದೆ. 2020-21 ಅಂದ್ರೆ ಆರಂಭವಾದ ವರ್ಷದಲ್ಲಿ ಒಟ್ಟು 7,184 ಕೋಟಿ ರೂಪಾಯಿ ಇದಕ್ಕೆ ದೇಣಿಗೆ ಬಂದಿದೆ. ಯಾಕೆಂತಂದ್ರೆ ಕೋವಿಡ್ ಇದ್ದು ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅವರು ಫಂಡ್ ರೈಸ್ ಮಾಡಿದ್ರು, ಜನರಿಗೆ ಮನವಿ ಮಾಡಿದ್ರು, ಹೀಗೊಂದು ಫಂಡ್ ರೈಸ್ ಮಾಡಿದೀವಿ, ನೀವು ಹಣ ಕೊಡಿ ಅಂತ. ಹೀಗಾಗಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಹಣ ಕೊಟ್ಟರು. ಅದೇ 2021-22ರಲ್ಲಿ
1896 ಕೋಟಿ ರೂಪಾಯಿ ಹಣ ಬಂತು. ಹಾಗೆ 22-23ರಲ್ಲಿ 909 ಕೋಟಿ ಬಂದ್ರೆ 24-25ರಲ್ಲಿ 479 ಕೋಟಿ ಹಣ ಬಂದಿದೆ. ಯಾಕೆ ಇಷ್ಟೊಂದು ಕಡಿಮೆ ಆಯ್ತು ಕೇಳಿದ್ರೆ ಮೋದಿ ಅವರು ಫಂಡ್ ರೈಸ್ ಮಾಡ್ತಾ ಇಲ್ಲ, ಅದರ ಅವಶ್ಯಕತೆನೇ ಬಂದಿಲ್ಲ ಅಲ್ವಾ. ಇಷ್ಟು ದೇಣಿಗೆ ಬಂದಿದ್ದಾದ್ರೆ ಖರ್ಚು ಯಾವ ರೀತಿಯಾಗಿ ಮಾಡಿದ್ದಾರೆ ಅದಕ್ಕೂ ಕೂಡ ಲೆಕ್ಕ ಕೊಡಲಾಗಿದೆ. 2021ರಲ್ಲಿ ಬರೋಬ್ಬರಿ 1938 ಕೋಟಿಯನ್ನ ಈ PM ಕೇರ್ ಫಂಡ್ ನಿಂದ ಖರ್ಚು ಮಾಡಲಾಗಿದೆ. ಯಾಕಷ್ಟೊಂದು ದೊಡ್ಡ ಮೊತ್ತ ಕೇಳಿದ್ರೆ 1703 ಕೋಟಿಯಷ್ಟು ಆಮ್ಲಜನಕದ ಘಟಕಗಳ ಸ್ಥಾಪನೆಗೋಸ್ಕರವಾಗಿ ಈ ಫಂಡ್ ಖರ್ಚಾಗಿದೆ. 835 ಕೋಟಿ ವೆಚ್ಚದಲ್ಲಿ ವೆಂಟಿಲೇಟರ್ಗಳ ಖರೀದಿಯಾಗಿದೆ. ಬೇರೆ ಬೇರೆ ಆಸ್ಪತ್ರೆಗಳಿಗೆ ಇದನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಈ PM ಕೇರ್ ಫಂಡಿನಿಂದ ಹೆಚ್ಚಿಗೆ ಖರ್ಚೇ ಮಾಡಿಲ್ಲ. 2023ರಲ್ಲಿ ಚಿಲ್ಡ್ರನ್ ಸ್ಕೀಮ್ಗೆ 15,37,00,000 ಖರ್ಚು ಮಾಡಿದ್ರೆ 2024ರಲ್ಲಿ ಇದೇ ಸ್ಕೀಮ್ಗೋಸ್ಕರವಾಗಿ 87,08,000 ರೂಪಾಯಿಯನ್ನ ಖರ್ಚು ಮಾಡಲಾಗಿದೆ. ಇಲ್ಲಿ ಕೆಲ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳಿ. ಪ್ರಧಾನಮಂತ್ರಿಗಳು ಜನರಿಂದ ಪಡೆದಂತಹ ಹಣ ಇದೆಯಲ್ಲ ಅದನ್ನ ಮನಸ್ಸಿಗೆ ಬಂದಂತೆ ಖರ್ಚು ಮಾಡ್ತಾ ಇಲ್ಲ. ಅದರ ಉದ್ದೇಶ ಏನು? ಈ ದೇಶಕ್ಕೆ ಯಾವುದಾದ್ರೂ ಎಮರ್ಜೆನ್ಸಿ ಬಂದ್ರೆ, ಒಂದು ವೇಳೆ ಯುದ್ಧ ಆಯ್ತಪ್ಪ, ಬಹಳ ದೊಡ್ಡ ಸಂಕಷ್ಟ ಎದುರಾಯ್ತು, ಅಂತಹ ಸನ್ನಿವೇಶದಲ್ಲಿ ಬಳಕೆ ಮಾಡೋದು, ಅಥವಾ ಸುನಾಮಿ ಬಂತು, ಪ್ರಾಕೃತಿಕವಾಗಿ ಬಹಳ ದೊಡ್ಡ ವಿಪತ್ತು, ಸಣ್ಣ ಪುಟ್ಟ ವಿಪತ್ತಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಜನರಿಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಇದನ್ನ ಬಳಸಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಉದ್ದೇಶ ಆಗಿತ್ತು. ಹೀಗಾಗಿ ಕೋವಿಡ್ ಆದ ನಂತರ ಅಂತಹ ದೊಡ್ಡ ಎಮರ್ಜೆನ್ಸಿ ಭಾರತಕ್ಕೆ ಬರದೇ ಇದ್ದ ಕಾರಣದಿಂದಾಗಿ ಈ ಹಣವನ್ನು ಬಳಕೆ ಮಾಡಿಲ್ಲ. ಆ ಫಂಡ್ ಅನ್ನು ಸೇಫ್ ಆಗಿಟ್ಟು ಅದನ್ನು ಬೆಳೆಯುವಂತೆ ನೋಡಿಕೊಳ್ಳಲಾಗ್ತಾ ಇದೆ. ಈಗ ಪ್ರಧಾನಿ ಕಚೇರಿಯಿಂದ ಈ ಆಡಿಟ್ ರಿಪೋರ್ಟ್ ಹೊರಬಂತಲ್ಲ, ಇದ್ರ ಬಗ್ಗೆ ಕೂಡ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಜಿರಳೆ ಅಭಿಜಿತ್ ದೀಪ್ಗೆ ಏನ್ ಹೇಳಿದಾನೆ ಅಂತಂದ್ರೆ, ಇಷ್ಟೊಂದು ದೊಡ್ಡ ಮೊತ್ತದ ಹಣ ಪ್ರಧಾನಿಯವರ ಫಂಡ್ ನಲ್ಲಿ ಇದೆಯಲ್ಲ, ಅದನ್ನ ಯಾಕೆ ಹಾಗಿಟ್ಟಿರ್ತೀರಿ? ಈ ದೇಶದ ಸರ್ಕಾರಿ ಶಾಲೆಗಳಿಗೆ ಬಳಸಿ. ಈ ಜಿರಳೆಗಳೆಲ್ಲ ಸೇರ್ಕೊಂಡು ಸ್ಕೂಲ್ ಟೀಕರ್ ಅನ್ನುವಂತಹ ಹೊಸ ಹೋರಾಟ ಶುರು ಮಾಡಿದಾರಲ್ಲ, ಅದಕ್ಕವರು ಜಂತರ್ ಮಂತರ್ ಸೀಸನ್ 2 ಅಂತೆಲ್ಲ ಹೆಸರು ಕೊಟ್ಕೊಂಡಿದ್ದಾರೆ. ಅದಕ್ಕೆ ಬಳಸಿ ಅಂತ ಹೇಳ್ಬಿಟ್ಟು ಈ ಅಭಿಜಿತ್ ದೀಪ್ಗೆ ಡಿಮ್ಯಾಂಡ್ ಮಾಡಿದಾನೆ. ಅಂದ್ರೆ ಇವರೆಲ್ಲ ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಫಂಡ್ ಅನ್ನ ಸ್ಥಾಪನೆ ಮಾಡಿದ್ದು ದೇಶದ ಎಮರ್ಜೆನ್ಸಿಗೆ. ಶಾಲೆಗಳನ್ನ ಸರಿ ಮಾಡೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದ್ರೂ ಕೂಡ ಜಿರಳೆ ಆ ರೀತಿಯಾಗಿ ಡಿಮ್ಯಾಂಡ್ ಮಾಡ್ತಾ ಇದೆ. ಆ ಜಿರಳೆ ದೀಪ್ಗೆಗೆ ನನ್ನದೊಂದು ಸಲಹೆ ಇದೆ. ಅವ್ರೇನ್ ಕ್ಲೈಮ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ನಲ್ಲಿ ನಾವು ಸಿಕ್ಕಾಪಟ್ಟೆ ಫೇಮಸ್, ನಾವು ಬಹಳ ದೊಡ್ಡ ಆಂದೋಲನ ಮಾಡ್ಬಿಟ್ಟಿದೀವಿ, ನಮಗೆ ಬಿಜೆಪಿಗಿಂತಲೂ ಕೂಡ ಡಬಲ್ಗೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ, ನಮಗೆ 26 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಅಂದ್ರೆ 2,60,00,000 ಮಂದಿ ಫಾಲೋವರ್ಸ್ ಗಳಿದ್ದಾರೆ, ಹೀಗೆಲ್ಲ ಕೊಚ್ಕೊಳ್ತಾ ಇದಾರಲ್ಲ. ಸರಿ ಸ್ವಾಮಿ, 2,60,00,000 ಫಾಲೋವರ್ಸ್ ಇದಾರಲ್ವಾ, ನೀವು ಕೂಡ ಇದೇ ರೀತಿಯಾದಂತಹ ಒಂದು ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿ, ಫಂಡ್ ರೈಸ್ ಮಾಡಿ. 2,60,00,000 ಮಂದಿ ಒಬ್ಬೊಬ್ಬರು 100 ರೂಪಾಯಿ ನಿಮಗೆ ಫಂಡ್ ಕೊಟ್ರೆ ಸಾಕು, 260 ಕೋಟಿ ರೂಪಾಯಿ ಕಲೆಕ್ಟ್ ಆಗುತ್ತೆ. ಈ ಜನ್ಸಿಗಳು ನೆಟ್ ಪ್ಯಾಕ್ ಹಾಕ್ಸೋದಕ್ಕೆ ತಿಂಗಳಿಗೆ 400, 500, 1000 ರೂಪಾಯಿ ಖರ್ಚು ಮಾಡ್ತಾರೆ. 100 ರೂಪಾಯಿ ಕೊಡೋದಕ್ಕಾಗೋದಿಲ್ವಾ? 260 ಕೋಟಿ ಫಂಡ್ ರೈಸ್ ಆಗಿದ್ದೆ ಆದ್ರೆ ಒಂದೊಂದು ಶಾಲೆಗೆ 25 ಲಕ್ಷ ಖರ್ಚು ಮಾಡಿ 1,000ಕ್ಕೂ ಹೆಚ್ಚು ಶಾಲೆಗಳನ್ನ ನೀವು ಅಭಿವೃದ್ಧಿ ಮಾಡಬಹುದು. ಆದ್ರೆ ಮಿತ್ರರೇ, ನೆನಪಿಟ್ಕೊಳ್ಳಿ, ಇವರೇನಾದ್ರೂ ಈ ರೀತಿಯಾಗಿ ಫಂಡ್ ರೈಸ್ ಮಾಡಬಹುದು, 260 ಕೋಟಿ ಅಲ್ಲ 500 ಕೋಟಿಯನ್ನೇ ಕಲೆಕ್ಟ್ ಮಾಡಬಹುದು. ಆದ್ರೆ 1000 ಶಾಲೆ ಮಾತ್ರ ಅಭಿವೃದ್ಧಿ ಆಗೋದಿಲ್ಲ. ಬದಲಾಗಿ ಈಗೇನು ಕೆಲ ಜಿರಳೆಗಳೆಲ್ಲ 10 ಲಕ್ಷ 20 ಲಕ್ಷ ಎಲ್ಲ ಕೊಟ್ಬಿಟ್ಟು ಬಾಡಿಗೆ ಮನೇಲಿದ್ದಾರಲ್ಲ, ಅವರೆಲ್ಲ 200-300 ಕೋಟಿ ವೆಚ್ಚದ ಬಂಗ್ಲೆಯಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರಷ್ಟೇ. ಇವರ ಗಾಡ್ ಫಾದರ್ ಶೀಶ್ ಮಹಲ್ ಕಟ್ಸ್ಕೊಂಡಿದ್ರಲ್ಲ, ಅದೇ ರೀತಿಯ ಮಹಲ್ಗಳು ಪ್ರತಿಯೊಂದು ಜಿರಳೆಗೂ ಬಂದುಬಿಡುತ್ತೆ. ಇನ್ನು ಕಾಂಗ್ರೆಸ್ನವರು ಕೂಡ ಈ PM ಕೇರ್ ಫಂಡ್ ವಿಚಾರದಲ್ಲಿ ಆಗಾಗ ಪ್ರಶ್ನೆ ಮಾಡ್ತಾ ಇದ್ರು, ಮೋದಿಯನ್ನ ಭ್ರಷ್ಟ ಅಂತ ಕರೀತಾ ಇದ್ರು. ಇವರು ಎಷ್ಟು ದೊಡ್ಡ ಸತ್ಯ ಹರಿಶ್ಚಂದ್ರರು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. PM ಕೇರ್ ಫಂಡ್ ವಿಚಾರದಲ್ಲಿ ಲೆಕ್ಕ ಕೊಡ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ಪ್ರೈಮ್ ಮಿನಿಸ್ಟರ್ ಅನ್ನ ಭ್ರಷ್ಟರು ಅಂತ ಕರೀತಾ ಇದ್ದಂತಹ ಇವರುಗಳು ಮಾಡ್ತಾ ಇರೋದೇನು ಗೊತ್ತಾ? ನಿಮಗೆಲ್ಲ ನ್ಯಾಷನಲ್ ಹೆರಾಲ್ಡ್ ಗೊತ್ತಿರಬಹುದು. ಕಾಂಗ್ರೆಸ್ನ ಮಹಾನ್ ನಾಯಕರೆಲ್ಲ ಬೇಲ್ ಮೇಲೆ ಹೊರಗಿದಾರಲ್ಲ, ಇದ್ರ ಕೇಸ್ನಲ್ಲೇ ಆ ನ್ಯಾಷನಲ್ ಹೆರಾಲ್ಡ್ ಇದೆಯಲ್ಲ, ಅದರ ಡಿಜಿಟಲ್ ಆವೃತ್ತಿ ಈಗಲೂ ಕೂಡ ಪಬ್ಲಿಷ್ ಆಗುತ್ತಂತೆ. ಅದು ಎಷ್ಟು ರೀಚ್ ಆಗ್ತಾ ಇದೆ, ಯಾರದನ್ನ ನೋಡ್ತಾ ಇದ್ದಾರೆ, ಇದು ಯಾವುದರ ಮಾಹಿತಿಯೂ ಕೂಡ ಇಲ್ಲ. ಆದ್ರೆ ಅದಕ್ಕೆ ಕರ್ನಾಟಕ ಸರ್ಕಾರ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟಿತ್ತು ಗೊತ್ತಾ? ಸಿದ್ದರಾಮಯ್ಯನವರ 3 ವರ್ಷದ ಆಡಳಿತಾವಧಿಯಲ್ಲಿ ರಾಷ್ಟ್ರೀಯ ಪತ್ರಿಕೆಗಳಿಗೆ ಮೀಸಲಿಟ್ಟಂತಹ ಅಡ್ವರ್ಟೈಸ್ಮೆಂಟ್ನ ಒಟ್ಟು ಹಣದಲ್ಲಿ 69% ಈ ನ್ಯಾಷನಲ್ ಹೆರಾಲ್ಡ್ಗೆ ಹೋಗಿತ್ತು. ನಿಮಗೆ ನೆನಪಿರಲಿ, ಅದೊಂದು ಡಿಜಿಟಲ್ ಆವೃತ್ತಿ. ಅದನ್ನ ಎಷ್ಟು ಜನ ಓದ್ತಾ ಇದ್ದಾರೆ, ಅದರ ರೀಚ್ ಏನು ಯಾವುದು ಗೊತ್ತಿಲ್ಲ. ಅಂತಹ ಒಂದು ಡಿಜಿಟಲ್ ಆವೃತ್ತಿಗೆ ಇವರು ಕೊಟ್ಟಂತಹ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಇದು ರಾಷ್ಟ್ರೀಯ ಸುದ್ದಿವಾಹಿನಿಗೆ ಕೊಟ್ಟಂತಹ 69%. ಹಾಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದೇನು ಕಾಂಗ್ರೆಸ್ ಹಣ ಅಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರು ದೇಣಿಗೆ ಕೊಟ್ಟಂತಹ ಹಣ ಅಲ್ಲ. ಈ ರಾಜ್ಯದ ಜನರ ಟ್ಯಾಕ್ಸ್ ಪೇಯರ್ಸ್ ಮನಿ. ಅದರಲ್ಲಿ ನಮ್ಮದು 1 ರೂಪಾಯಿ ಇದೆ, ನಿಮ್ಮದು 1 ರೂಪಾಯಿ ಇದೆ. ಕಾಂಗ್ರೆಸ್ ಸರ್ಕಾರ ಮಾಡ್ತಲ್ಲ, ಇದು ಸತ್ಯ ಹರಿಶ್ಚಂದ್ರನ ಕೆಲಸ. ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಬಾರದು. ಅದೇ ಪ್ರಧಾನಿಯವರು ತಮ್ಮ ಪಾಪ್ಯುಲಾರಿಟಿಯನ್ನ ಬಳಸಿ ಜನರಿಂದ ಫಂಡ್ ರೈಸ್ ಮಾಡಿಬಿಟ್ಟು ಎಮರ್ಜೆನ್ಸಿಗೆ ಅಂತ ಒಂದು ಕೇರ್ ಫಂಡ್ ಅನ್ನ ಸ್ಥಾಪನೆ ಮಾಡಿದ್ರೆ ಅದರ ಲೆಕ್ಕ ಕೊಡಬೇಕು. ವಿಪಕ್ಷಗಳ ಇಕೋಸಿಸ್ಟಮ್ಗೆ ಅದರ ಆಡಿಟ್ ರಿಪೋರ್ಟ್ ಪ್ರತಿ ವರ್ಷ ಸಲ್ಲಿಕೆ ಆಗಬೇಕು. ಇದು ಇವರ ಡಿಮ್ಯಾಂಡ್.
ಅದೇ FCRA ಕಾನೂನು ತಂದುಬಿಟ್ಟು ವಿದೇಶದಿಂದ ದೇಣಿಗೆ ಪಡಿತಾ ಇದ್ದಾವಲ್ಲ NGOಗಳು, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ತೀವಿ. ಯಾರು ಹಣ ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ, ಹೇಗೆ ಖರ್ಚು ಮಾಡ್ತಾ ಇದ್ದಾರೆ, ಇದೆಲ್ಲ ಸರ್ಕಾರಕ್ಕೆ ಗೊತ್ತಾಗ್ಲಿ ಅಂತ ಹೇಳಿದ್ರೆ ಅದಕ್ಕೆ ಇವರು ಧ್ವಜ ಹಿಡ್ಕೊಂಡು ರೋಡಿಗೆ ಬರ್ತಾರೆ. ಅವರ ಹಣದ ಮೂಲ ಕೇಳಬೇಡಿ, ಅದು ಮೈನಾರಿಟಿಯ ಮೇಲಿನ ದಬ್ಬಾಳಿಕೆ. ಆ ವಿಚಾರ ನಿಮ್ಗೆ ಯಾಕೆ? ಇದಕ್ಕೆ ಮಿತ್ರರೇ, ಕನ್ನಡದಲ್ಲೊಂದು ಅದ್ಭುತವಾದಂತಹ ಪದ ಇದೆ, ಬೂಟಾಟಿಕೆ ಅಂತ. ಒಟ್ಟಿನಲ್ಲಿ PM ಕೇರ್ ಫಂಡ್ನ ಆಡಿಟ್ ರಿಪೋರ್ಟ್ ಹೊರಬಂದಿರೋದು ಅನೇಕರಿಗೆ ಜೀರ್ಣ ಆಗ್ತಾ ಇಲ್ಲ. ನಮ್ಮ ದೊಡ್ಡ ಅಸ್ತ್ರ ಹೋಗ್ಬಿಡ್ತಲ್ಲ ಅಂತ ಕೈ ಹಿಸುಕಿಕೊಳ್ತಾ ಇದ್ದಾರೆ. ಮಿತ್ರರೇ, ಈ ಇಡೀ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.